ಇಂದು ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರದ ಕೋರಮಂಗಳ ಕಾದಿಟ್ಟ ರಾಜ್ಯ ಅರಣ್ಯದಲ್ಲಿ ನಿಂತು ಮಾತನಾಡ್ತಾ ಇದ್ದೀನಿ. 1935ರಿಂದಲೂ ಕಾದಿಟ್ಟ ಅರಣ್ಯವಾಗಿ ಈ ಒಂದು ಭಾಗವನ್ನು 25 ಹೆಕ್ಟೇರನ್ನು ಕಾದಿಟ್ಟಿದ್ದಾರೆ. ಸುಮಾರು 25,000 ಸಸಿಗಳನ್ನು ನೆಟ್ಟಿದ್ದಾರೆ. ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ನೆಡುತೋಪುಗಳು ಅಂತ ಹೇಳ್ತೀವಿ. ನನ್ನ ಎಡಭಾಗದಲ್ಲಿ ಇನ್ನೂ ಸಸಿಗಳಾಗಿ ಕಾಣ್ತಾ ಇದೆ, ಇಲ್ಲಿಯೂ ಇದೆ. ಎಲ್ಲ ಕಡೆ ಕೃತಿಕ ಮಳೆ ಆರ್ಭಟಿಸ್ತಾ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ, ಭಾಗಮಂಡಲದಲ್ಲಿ, ಕೊಡಗಿನಲ್ಲಿ, ಹಾಗೆ ಮಂಡ್ಯ ಜಿಲ್ಲೆ, ರಾಮನಗರ ಜಿಲ್ಲೆ, ಬೆಂಗಳೂರು ನಗರ ಜಿಲ್ಲೆ. ಆದರೆ ಯಾಕೋ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರಕ್ಕೆ ಪ್ರಕೃತಿ ಮಾತೆ ಮುನಿಸಿಕೊಂಡಿದ್ದಾಳ ಅನಿಸ್ತಾ ಇದೆ. ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಬೇಕು. ಮನೆಯಲ್ಲೂ ಪ್ರತಿಯೊಬ್ಬರು 10 ಸಸಿಗಳನ್ನು ನೆಟ್ಟು 10 ಮರವನ್ನು ಬೆಳೆಸಿದ್ದಾರೆ. ಮುಂದೊಂದು ದಿನ ಅಮ್ಮ ತಾಯಿ ನಮಗೆ 25 ಸಿಲಿಂಡ್ರು ಸಾಲಲ್ಲ, 50 ಸಿಲಿಂಡ್ರು ಕೊಡಿ ಅಂತ ಬೆನ್ನ ಮೇಲೆ ಆಕ್ಸಿಜನನ್ನು ಹೊತ್ಕೊಂಡು ಹೋಗಬಾರ್ದು. ಈಗ ಎಷ್ಟೋ ಕಡೆ ಉಕ್ಕಾಬಾರುಗಳ ಥರ ತೆರೆದುಬಿಟ್ಟಿದ್ದಾರೆ. ಅಲ್ಲಿ ಕುಳಿತು ಅವರು ಉಸಿರಾಟದ ಕ್ರಿಯೆಯನ್ನು ನಡೆಸ್ತಾ ಇರ್ತಾರೆ. ಆಕ್ಸಿಜನ್ ಬಾರ್ಸ್ ಅಂತ ಹೇಳ್ತೀವಿ. ಸ್ನೇಹಿತರೆ, ಇವತ್ತು ಗಿಡವನ್ನು ನೆಟ್ಟಿ ಸಾವಿರಾರು ಅಡಿ ಬೋರ್ವೆಲ್ ಕೊಡಿಯೋದನ್ನು ಮರಿಬೇಕು ಅಂದರೆ 3 ಅಡಿ ಆಳ ಮಾಡಿ ಒಂದು ಸಸಿ ನೆಟ್ಟರೆ, ಒಂದು ಹೊಂಗೆ ಸಸಿ ಅದು ಮರ ಆದರೆ 16,000 ಜನರಿಗೆ ಉಸಿರಾಟದ ಪ್ರಕ್ರಿಯೆಯನ್ನು ಕೊಡುತ್ತೆ. ಹಾಗೆ ಎಕೋ ಫ್ರೆಂಡ್ಲಿ ಅಂತ ಹೇಳ್ತೀವಿ. ಪರಿಸರ ಸ್ನೇಹಿ ಜೀವನವನ್ನು ನಾವು ಸ್ವೀಕಾರ ಮಾಡೋಣ. ಬನ್ನಿ, ಉಳಿಸೋಣ ಈ ಕಾಡನ್ನು. ಈ ಕಳೆದ 10 ದಿನದಲ್ಲಿ 5-6 ಜಿಲ್ಲೆಗಳನ್ನು ಸುತ್ತಿದ್ದೆ. ನಿನ್ನೆ ನಾನು ಇದ್ದೆ ಕಪಿಲಾ ನದಿ ದಡದಲ್ಲಿ, ಇಂದು ಇದ್ದೇನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ, ನಾಳೆ ಇರ್ತೀನಿ ಚಿತ್ರದುರ್ಗದ ಜೋಗಿಮಟ್ಟಿನ ಕಾಡಿನಲ್ಲಿ. ನನ್ನೊಡನೆ ಕಾಡಿನ ಮಿತ್ರ ನಿಸರ್ಗ ಅವರು ಬಂದಿದ್ದಾರೆ. ಅವರೂ ಕೂಡ ಪರಿಸರ ಪ್ರೇಮಿಗಳು, ನಿಮಗೆ ಗೊತ್ತಿದೆ. ಟೀಮ್ ಕಾಡಿನ ಮಿತ್ರ ಡಾಕ್ಟರ್ ನಂದಿದುರ್ಗ ಬಾಲುಗೌಡ ನಿಮ್ಮೊಡನೆ 4 ದಶಕಗಳ ಹೋರಾಟ ಈ ಪರಿಸರ ಸಂರಕ್ಷಣೆಗೆ.